ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್ 8ನೇ ತರಗತಿ ಕನ್ನಡ. ಈ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ 2ರ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ. ಇಲ್ಲಿ 3 ಪ್ರಶ್ನೆಗಳನ್ನು ಕೇಳಲಾಗಿದೆ. ಪ್ರತಿಯೊಂದಕ್ಕೂ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ನಾವು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕು. ಪ್ರಶ್ನೆ ನಂಬರ್ 1. ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಎ 6, ಬಿ 7, ಸಿ 10, ಡಿ 13. ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ 10 ಆಗಿದೆ. ಆದ್ದರಿಂದ ಉತ್ತರ ಸಿ 10 ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 2. ವಿದ್ಯಾರ್ಥಿಗಳಲ್ಲಿ ಪದದಲ್ಲಿ ಇರುವ ವಿಭಕ್ತಿಯ ಹೆಸರು ಅಥವಾ ವಿಭಕ್ತಿ ಪ್ರತ್ಯಯ ಎಂದು ಕೂಡ ಇಲ್ಲಿ ಕೇಳಬಹುದು. ವಿದ್ಯಾರ್ಥಿಗಳಲ್ಲಿ ಕೊನೆಯಲ್ಲಿ ಅಲ್ಲಿ ಎಂದು ಬಂದಿದೆ. ಎ ಚತುರ್ಥಿ, ಬಿ ಪಂಚಮಿ, ಸಿ ಷಷ್ಠಿ, ಡಿ ಸಪ್ತಮಿ ಎಂದು ಕೊಡಲಾಗಿದೆ. ಅಲ್ಲಿ ಎನ್ನುವುದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಆದ್ದರಿಂದ ಉತ್ತರ ಡಿ ಸಪ್ತಮಿ ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 3. ಪುಸ್ತಕವನ್ನು ಪದವು ಈ ಸಂಧಿಗೆ ಉದಾಹರಣೆ. ಪುಸ್ತಕ +1 ಪುಸ್ತಕವನ್ನು. ಈ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಎಂದು ನೋಡೋಣ. ಎ ಲೋಪಸಂಧಿ, ಬಿ ಆಗಮ ಸಂಧಿ, ಸಿ ಆದೇಶ ಸಂಧಿ, ಡಿ ಗುಣಸಂಧಿ ಎಂದು ಕೊಟ್ಟಿದ್ದಾರೆ. ಉತ್ತರ ಬಿ ಆಗಮ ಸಂಧಿ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದಕ್ಕೂ 1 ಅಂಕಗಳು. ಒಟ್ಟು ಅಂಕಗಳು 2. ಪ್ರಶ್ನೆಯನ್ನು ನೋಡಿ. 4ನೇ ಪ್ರಶ್ನೆ. ಸೋಲು ಗೆಲುವು ಜ್ಞಾನ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಸೋಲು ಗೆಲುವು ಇವು ವಿರುದ್ಧಾರ್ಥಕ ಪದಗಳಾಗಿದ್ದಾವೆ. ಆದ್ದರಿಂದ ನಾವು ಜ್ಞಾನಕ್ಕೂ ಕೂಡ ವಿರುದ್ಧಾರ್ಥಕ ಪದವನ್ನು ಇಲ್ಲಿ ಬರೆಯಬೇಕು. ಜ್ಞಾನ ಅಜ್ಞಾನ ವಿರುದ್ಧಾರ್ಥಕ ಪದಗಳಾಗಿದ್ದಾವೆ. ಆದ್ದರಿಂದ 4ನೇ ಉತ್ತರವನ್ನಾಗಿ ಅಜ್ಞಾನ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 5. ಪುಣ್ಯ ಹೂನ್ಯ ಕಾರ್ಯ ಡ್ಯಾಶ್ ಎಂದು ಕೊಡಲಾಗಿದೆ. ಇಲ್ಲಿ ಪುಣ್ಯ ಹೂನ್ಯ ಕಾರ್ಯ ಕಜ್ಜ ಎಂದು ನೀವು ಬರೆಯಬೇಕು. ಪ್ರಶ್ನೆ ನಂಬರ್ 3. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇಲ್ಲಿ 3 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದಕ್ಕೂ 1 ಅಂಕಗಳು. ಒಟ್ಟು ಅಂಕಗಳು 3. ಪ್ರಶ್ನೆ ನಂಬರ್ 6. ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಉತ್ತರ ಯುರೋಪ್ ಹಾಗೂ ಅಮೆರಿಕಾಗಳಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಪ್ರಶ್ನೆ ನಂಬರ್ 7. ಪುರಂದರದಾಸರ ಅಂಕಿತನಾಮ ಯಾವುದು. ಉತ್ತರ ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ. 8ನೇ ಪ್ರಶ್ನೆ. ನೆರೆಹೊರೆಯವರು ಯಾರಿಗೆ ಪತ್ರವನ್ನು ಬರೆದಿದ್ದಾರೆ. ಉತ್ತರ ನೆರೆಹೊರೆಯವರು ತಮ್ಮ ಮಗಳಾದ ಇಂದಿರಾ ಪ್ರಿಯದರ್ಶಿನಿಗೆ ಪತ್ರವನ್ನು ಬರೆದಿದ್ದಾರೆ. ಪ್ರಶ್ನೆ ನಂಬರ್ 4. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ 5 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದಕ್ಕೂ 2 ಅಂಕಗಳು. ಒಟ್ಟು ಅಂಕಗಳು 10. 9ನೇ ಪ್ರಶ್ನೆ. ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ. ಉತ್ತರ ಹುಸೇನ್ ಸಾಹೇಬರು ಜನಪ್ರಿಯ ವ್ಯಕ್ತಿಯಾಗಿದ್ದರು. ಅವರು ಧನವಂತರಾಗಿದ್ದು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದರು. ಅವರು ಸರ್ವಧರ್ಮಗಳನ್ನು ಸಮಭಾವದಿಂದ ಕಾಣುತ್ತಿದ್ದರು. ಇಲ್ಲಿ ನೀವು 2ರಿಂದ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಬೇಕು. ಪ್ರಶ್ನೆ ನಂಬರ್ 10. ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳಾವುವು. ಉತ್ತರ ಸುಬ್ರಹ್ಮಣ್ಯಂ ಲೇಖಕರು ಶಿವನ ಸಮುದ್ರವನ್ನು ಒಳ ಸೇರುವ ಮುನ್ನ ಬಾಗಿಲ ಬಳಿ ನಿಂತು ವಿಶ್ವಾಸದಿಂದ ಸ್ವಾಗತಿಸಿದರು. ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಹಾಸಿಕೊಟ್ಟರು. ಊಟ ಉಪಚಾರದ ಬಗ್ಗೆ ಕೇಳಿದರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಎಂದು ಕೂಡ ಹೇಳಿದರು. ಇಲ್ಲಿ ವ್ಯವಸ್ಥೆಗಳನ್ನು ನೀವು ಸವಿವರವಾಗಿ ಬರೆಯಬೇಕಾಗಿದೆ. ಪ್ರಶ್ನೆ ನಂಬರ್ 11. ಕವಿ ಗೋವಿಂದ ಪೈ ಅವರ ಪ್ರಕಾರ ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು. ಉತ್ತರ ಕನ್ನಡದ ಆದಿ ಮಹಾಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಚೂತವನ ಚೈತ್ರನಾದ ಲಕ್ಷ್ಮೀಶ, ಕವಿರತ್ನ ಜನ್ನ, ಷಡಕ್ಷರಿ ಮುದ್ದಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ. ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಹಾಗೂ ಸಂತರು ಕನ್ನಡ ತಾಯಿಯ ಬಸಿರ ಹೊನ್ನಗನೆಯಾಗಿದ್ದಾರೆ ಎಂದು ಕವಿಶ್ರೇಷ್ಠರ ಹಿರಿಮೆಯನ್ನು ಬಣ್ಣಿಸಲಾಗಿದೆ. ಪ್ರಶ್ನೆ ನಂಬರ್ 12. ಹೊಸ ನಾಡೊಂದನ್ನು ಕಟ್ಟ ಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವುವು. ಉತ್ತರ ನಾವು ಹೊಸ ನಾಡನ್ನು ಕಟ್ಟುವುದನ್ನು ತಡೆಯುವವರು ಹೊಡೆಯುವವರು ಯಾರಾದರೂ ಇದ್ದರೆ ಬನ್ನಿ, ಕೆಡಕು ನುಡಿಯುವ
ಕೆಡಕು ಬಗೆಯುವ ಕೆಡಕು ಜನರೇ ಬನ್ನಿ, ನಿಮ್ಮೆಲ್ಲರನ್ನೂ ತೊಡೆದು ನಿಮ್ಮ ಮಸಣದ ಮೇಲೆ ಹೊಸ ನಾಡನ್ನು ಕಟ್ಟುತ್ತೇವೆ ಎಂದು ಕವಿ ಹೇಳಿದ್ದಾರೆ. ಇಲ್ಲಿ ಕವಿ ಹೇಳಿದ ಮಾತನ್ನ ನೀವು ಬರೆಯಬೇಕು. ಪ್ರಶ್ನೆ ನಂಬರ್ 13, ಕವಿ ದಿನಕರ ದೇಸಾಯಿ ಅವರ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ, ವಿವರಿಸಿ. ಉತ್ತರ: ನನ್ನ ದೇಹದ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಅದು ಕೆಸರೊಡನೆ ಕೂಡಿ ಫಲವತ್ತಾದ ಮಣ್ಣಾಗುತ್ತದೆ. ಅದರಲ್ಲಿ ಪಂಕಜವು ಅರಳಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತರಾಗಿ ನಮ್ಮ ಬದುಕು ಧನ್ಯವಾಗುವುದು ಎಂದು ನೀವು ಬರೆಯಬೇಕಾಗಿದೆ. ಪ್ರಶ್ನೆ ನಂಬರ್ 5, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. 1ಕ್ಕೆ 3 ಅಂಕ, ಒಟ್ಟು ಅಂಕಗಳು ಕೂಡ 3. 14ನೇ ಪ್ರಶ್ನೆ, ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಅಥವಾ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು. ಇಲ್ಲಿ 2 ಪ್ರಶ್ನೆಗಳಲ್ಲಿ ನೀವು ಯಾವುದಾದರೂ ಒಂದಕ್ಕೆ ಉತ್ತರವನ್ನ ಬರೆಯಬೇಕು. ಮೊದಲನೆಯದಾಗಿ ಇಲ್ಲಿ ಆಯ್ಕೆ, ಯಾವ ಪಾಠದಿಂದ ಈ ಸಾಲುಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಬರೆಯಿರಿ. ಅದಕ್ಕೆ 1 ಅಂಕಗಳನ್ನು ನೀಡಲಾಗುತ್ತದೆ. ಸಂದರ್ಭ, ಈ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಎಂದು ನೀವು ಬರೆಯಬೇಕು. ಅದಕ್ಕೂ ಕೂಡ 1 ಅಂಕಗಳನ್ನು ಕೊಡುತ್ತಾರೆ. ಸ್ವಾರಸ್ಯ, ಅಂತರಾರ್ಥ, ಭಾಷೆ, ಪದಬಂಧ ಈ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಕೊನೆಯದಾಗಿ ಸ್ವಾರಸ್ಯವನ್ನು ಬರೆದಿದ್ದಕ್ಕೂ ಕೂಡ 1 ಅಂಕಗಳನ್ನು ಕೊಡಲಾಗುತ್ತದೆ. ಒಟ್ಟು 3 ಅಂಕಗಳು. ನೀವು ಈ 2 ಪ್ರಶ್ನೆಗಳನ್ನು ನೋಡಿಕೊಳ್ಳಿ. ಪ್ರಶ್ನೆ ನಂಬರ್ 6, ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಇಲ್ಲೂ ಕೂಡ 1 ಪ್ರಶ್ನೆಯನ್ನ ಕೊಡಲಾಗುತ್ತದೆ. 3 ಅಂಕಗಳು. 15, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ನೀವು ವಾಕ್ಯ ರೂಪದಲ್ಲಿ ಬರೆಯಬೇಕು. ಉತ್ತರದಲ್ಲಿ ನೀವು ನೋಡಿಕೊಳ್ಳಬಹುದು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕುರಿತು ನಾವು ವಾಕ್ಯ ರೂಪದಲ್ಲಿ ಇಲ್ಲಿ ಬರೆದಿದ್ದೇವೆ, ನೋಡಿಕೊಳ್ಳಿ. ಅಥವಾ ಮುದ್ದಣ ಕವಿ ಎಂದು ಇಲ್ಲಿ 2ನೇ ಕವಿಯನ್ನ ಕೊಟ್ಟಿದ್ದಾರೆ. ನೀವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಥವಾ ಮುದ್ದಣ ಕವಿ ಇವೆರಡರಲ್ಲಿ ಯಾವುದಾದರೂ ಒಬ್ಬರ ಬಗ್ಗೆ ಬರೆಯಬಹುದಾಗಿದೆ. 2ನ್ನು ನೀವು ನೋಡಿಕೊಳ್ಳಿ. ಪ್ರಶ್ನೆ ನಂಬರ್ 7, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ, ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ. 16ನೇ ಪ್ರಶ್ನೆ, ಸೀತೆಯ ಮುಖ ಕಮಲದಂತೆ ಅರಳಿತು. ಅಲಂಕಾರ, ಉಪಮಾಲಂಕಾರ. ಲಕ್ಷಣ, 2 ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ವರ್ಣಿಸಿ ಹೋಲಿಕೆ ಮಾಡಿ ಹೇಳುವುದು. ಉಪಮೇಯ, ಸೀತೆಯ ಮುಖ. ಉಪಮಾನ, ಕಮಲ. ವಾಚಕ ಪದ, ಅಂತೆ. ಸಮಾನ ಧರ್ಮ, ಅರಳುವುದು. ಇಲ್ಲಿ ಈ ಎಲ್ಲ ಉತ್ತರವನ್ನು ಬರೆದಾಗ ನೀವು 3 ಅಂಕಗಳನ್ನು ಪಡೆಯಬಹುದಾಗಿದೆ. ಕೊನೆಯದಾಗಿ ಸಮನ್ವಯವನ್ನು ಕೂಡ ನೀವು ಬರೆಯಬೇಕು. ಸಮನ್ವಯ, ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ, ಹಾಗಾಗಿ ಇದು ಉಪಮಾಲಂಕಾರ. ಆದ್ದರಿಂದ ಉಪಮ ಅಲಂಕಾರವಾಗಿದೆ ಎಂದು ನೀವು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 8, ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇಲ್ಲೂ ಕೂಡ 3 ಅಂಕಗಳನ್ನು ಕೊಡಲಾಗುವುದು.
ಇಲ್ಲಿ ಪ್ರಶ್ನೆಯನ್ನ ಗಮನಿಸಿ. ಇಲ್ಲಿ ಪ್ರಸ್ತಾರ ಹಾಕುವುದಕ್ಕೆ 1 ಅಂಕ, ಗಣ ವಿಭಾಗಿಸುವುದಕ್ಕೆ 1 ಅಂಕ, ಛಂದಸ್ಸಿನ ಹೆಸರು ಬರೆಯುವುದಕ್ಕೆ 1 ಅಂಕ, ಒಟ್ಟು ಇಲ್ಲಿ 3 ಅಂಕಗಳನ್ನು ಕೊಡಲಾಗುತ್ತದೆ. ಇಲ್ಲಿ ನೀವು ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನ ಬರೆಯಬೇಕು. 9ನೇ ಪ್ರಶ್ನೆ, ಈ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಇಲ್ಲಿ 2 ಗಾದೆಗಳನ್ನು ಕೊಡಲಾಗುತ್ತದೆ. 18ನೇ ಪ್ರಶ್ನೆ, ಮಾತು ಬೆಳ್ಳಿ ಮೌನ ಬಂಗಾರ ಅಥವಾ ಅತಿ ಆಸೆ ಗತಿಗೇಡು, ಈ 2ರಲ್ಲಿ ನೀವು ಯಾವುದಾದರೂ ಒಂದು ಗಾದೆ ಮಾತನ್ನ ವಿಸ್ತಾರವಾಗಿ ಬರೆಯಬೇಕು. ಒಂದು ಗಾದೆ ಮಾತನ್ನ ವಿಸ್ತರಿಸಿದ್ದಕ್ಕಾಗಿ ನೀವು 3 ಅಂಕಗಳನ್ನು ಪಡೆಯಬಹುದಾಗಿದೆ. 10ನೇ ಪ್ರಶ್ನೆ, ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ. ಇಲ್ಲಿ 4 ಅಂಕದ ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಪದ್ಯಭಾಗವನ್ನು ಪೂರ್ಣಗೊಳಿಸಿ ನೀವು 4 ಅಂಕಗಳನ್ನು ಪಡೆಯಬಹುದು. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು, ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು, ಗೆಳೆತನದ ಶುಚಿರುಚಿಯು ಇದಕ್ಕೂ ಮಿಗಿಲಾಗಿಹುದು, ಎಂಬ ಸಾಹಸ ಮಾಡೇ ದೋಷವೇನು, ಕಂಡವರೇನು ಬಲ್ಲಿದಿರನು, ಉಂಡವನು ಕಂಡಿಹನು ಇದರ ಹದನು. ಈ ರೀತಿಯಾಗಿ ನೀವು ಪೂರ್ಣವಾಗಿ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಪ್ರಶ್ನೆ ನಂಬರ್ 11, ಕೊಟ್ಟಿರುವ ಪದ್ಯಭಾಗವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಇಲ್ಲಿ ಪದ್ಯಭಾಗವನ್ನು ಕೊಡಲಾಗುತ್ತದೆ. ನೀವು ಪದ್ಯಭಾಗವನ್ನು ಓದಿ ಅರ್ಥೈಸಿಕೊಂಡು ಅದರಲ್ಲಿ ಅಡಕವಾಗಿರುವಂತಹ ಮೌಲ್ಯವನ್ನು ಬರೆಯಬೇಕು. ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡಿಕೊಳ್ಳಿ. ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನರಳನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ಧೀರ ಪಯಣದಲ್ಲಿ. ಈ ರೀತಿಯ ಪದ್ಯಭಾಗವನ್ನು ಇಲ್ಲಿ ಕೊಡಲಾಗುತ್ತದೆ. ನೀವು ಉತ್ತರವನ್ನು ನೋಡಿಕೊಳ್ಳಿ. ಈ ರೀತಿಯಾಗಿ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ನೀವು ಬರೆಯಬೇಕು. ಇಲ್ಲಿ ಈ ಪ್ರಶ್ನೆಗೆ 4 ಅಂಕಗಳನ್ನು ಕೊಡಲಾಗುತ್ತದೆ. ಪ್ರಶ್ನೆ ನಂಬರ್ 12, ಈ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಡಲಾಗುತ್ತದೆ. ನೀವು ಆ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗಡೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಗದ್ಯ ಭಾಗವನ್ನು ಓದಿಕೊಳ್ಳಿ. ಈಗ ಇಲ್ಲಿ ನೀವು ಪ್ರಶ್ನೆಗಳನ್ನು ನೋಡಬಹುದು. ಪ್ರಶ್ನೆಗಳು: ಪ್ರಾಮಾಣಿಕತೆ ಒಬ್ಬ ವ್ಯಕ್ತಿಯ ಜೀವನ ಬದಲಿಸಿತು, ಈ ಹೇಳಿಕೆಯನ್ನು ಸಮರ್ಥಿಸಿ. ಇಲ್ಲಿ ನೀವು ಮೇಲಿನ ಗದ್ಯ ಭಾಗವನ್ನು ಉಪಯೋಗಿಸಿಕೊಂಡು ಉತ್ತರಗಳನ್ನು ಬರೆಯಬೇಕು. ಪ್ರಶ್ನೆ:
ಈ ಗದ್ಯ ಭಾಗದಲ್ಲಿ ಮೂಡಿ ಬಂದ ಮೌಲ್ಯಗಳನ್ನು ಗುರುತಿಸಿ ಬರೆಯಿರಿ. ನಾವು ಉತ್ತರಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೇವೆ, ನೀವು ಉತ್ತರಗಳನ್ನು ಕೂಡ ನೋಡಿಕೊಳ್ಳಬಹುದು. ಪ್ರಶ್ನೆ ನಂಬರ್ 13, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಇಲ್ಲಿ ಪತ್ರ ಬರೆಯಲು ಕೇಳುತ್ತಿದ್ದಾರೆ. ಪ್ರಶ್ನೆ ನಂಬರ್ 22, ನಿಮ್ಮನ್ನು ಕಡೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಕಮಲಾ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಕೊಡುವಂತೆ ಕೋರಿ ಸ್ಥಳೀಯ ಶಾಸಕರಿಗೆ ಮನವಿ ಪತ್ರವನ್ನು ಬರೆಯಿರಿ. ಇಲ್ಲಿ ಪತ್ರವನ್ನ ಬರೆಯಬೇಕಾಗಿದೆ. ಪತ್ರಕ್ಕೆ 5 ಅಂಕಗಳನ್ನು ಕೊಡಲಾಗುತ್ತದೆ. ಇಂದ ಗೆ ಸಂಬೋಧನೆ ವಿಷಯ ಇವುಗಳಿಗೆ 1 ಅಂಕಗಳು. ಪತ್ರದ ಒಡಲು ಅಥವಾ ವಿಷಯ ನಿರೂಪಣೆ ಇದಕ್ಕೆ 2 ಅಂಕಗಳನ್ನು ಕೊಡಲಾಗುತ್ತದೆ. ಮುಕ್ತಾಯ ಇಂತಿ ಸ್ಥಳ ದಿನಾಂಕ ಇದಕ್ಕೆ 1 ಅಂಕ. ಭಾಷಾ ಶೈಲಿ ಪದಬಂಧ ವಿನ್ಯಾಸಕ್ಕೆ 1 ಅಂಕಗಳು. ಈ ರೀತಿಯಾಗಿ ಒಟ್ಟು 5 ಅಂಕಗಳನ್ನು ನೀವು ಪಡೆಯಬಹುದಾಗಿದೆ. ಅಥವಾ ಇಲ್ಲಿ ಇನ್ನೊಂದು ಪತ್ರವನ್ನ ಕೇಳಿದ್ದಾರೆ. ಈ ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಇಲ್ಲಿ ಪ್ರಬಂಧವನ್ನು ಬರೆಯಲು ಕೇಳಲಾಗಿದೆ. ಪರಿಸರ ಸಂರಕ್ಷಣೆಗಳಲ್ಲಿ ವಿದ್ಯಾರ್ಥಿಗಳ ಪಾತ್ರ. ನೀವು ಪತ್ರ ಅಥವಾ ಪ್ರಬಂಧದಲ್ಲಿ ಯಾವುದಾದರೂ ಒಂದನ್ನ ಬರೆಯಬೇಕು. 2ಕ್ಕೂ ಕೂಡ ನೀವು 5 ಅಂಕಗಳನ್ನು ಪಡೆಯಬಹುದು. ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ. ಇಲ್ಲಿ ಈ ಪ್ರಬಂಧ ಬರೆದಾಗ ಪ್ರಸ್ತಾವನೆ, ಪೀಠಿಕೆ, ವಿಷಯ ಪ್ರವೇಶ ಇವುಗಳಿಗೆ 1 ಅಂಕಗಳನ್ನು ಕೊಡಲಾಗುತ್ತದೆ. ಒಡಲು ಅಥವಾ ಸಮರ್ಥ ವಿವರಣೆಯೊಂದಿಗೆ ವಿಷಯ ನಿರೂಪಣೆ ಮಾಡಿದಾಗ ನೀವು 2 ಅಂಕಗಳನ್ನು ಪಡೆಯಬಹುದು. ಉಪಸಂಹಾರ ಅಥವಾ ಮುಕ್ತಾಯ ಅಥವಾ ವಿಷಯ ಸಮಾಪ್ತಿ ಇವುಗಳಿಗೆ 1 ಅಂಕ. ಭಾಷಾ ಶೈಲಿ ಪದಬಂಧಕ್ಕೆ 1 ಅಂಕಗಳು. ಈ ರೀತಿಯಾಗಿ ನೀವು ಒಟ್ಟು 5 ಅಂಕಗಳನ್ನು ಪಡೆಯಬಹುದಾಗಿದೆ. ಈ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ ಕನ್ನಡ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ 2ರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ.